ಕೇವಲ ಕೆಆರ್ಎಸ್ ಪಕ್ಷದ ದೀಪೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆಆರ್ಎಸ್ ಪಕ್ಷದ SC/ST ಘಟಕದ ಅಧ್ಯಕ್ಷರಾಗಿರುವಂತಹ ಮಾಯಾ ಗಣೇಶ್ ಅವರೇ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ದೀಪಕ್ CN ಅವರೇ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಲ್ಲಿ ಸಾಕಷ್ಟು ಶ್ರಮಿಸಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ಅವರೇ, ವೇದಿಕೆ ಮೇಲಿರುವಂತಹ ಮತ್ತಿತರ ಎಲ್ಲ ಬಂಧುಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರು ಕೈ ಕೊಡೋಣ. ಕೈ ಹತ್ತ ಇರೋರು ಅವ್ರು ಇನ್ನೂ ಸೈನಿಕರಾಗಿಲ್ಲ. ಹೆಣ್ಮಗಳು ಎಲ್ಲರಿಕೆ ಹಾಕೊಳ್ತಾ ಇದ್ದಾರೆ. ನಮ್ಗೆ ಕೂಡ ಆಮೇಲೆ ಬಂಧುಗಳೇ, ಇವತ್ತು ದೇಶಾದ್ಯಂತ ಬಹಳ ಗೌರವ, ಅಭಿಮಾನ, ಪ್ರೀತಿ, ಕಾಳಜಿಯಿಂದ ದೇಶಾದ್ಯಂತ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಅನೇಕ ಸಂಘಗಳು, ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಸರ್ಕಾರಿ ಕಾರ್ಯಕ್ರಮಗಳು ಇವತ್ತು ನಡೀತಾ ಇವೆ. ಕರ್ನಾಟಕದಲ್ಲೂ ಇವತ್ತು ನಮ್ಮ ರಾಜ್ಯದ ಶತ್ರುಗಳಾಗಿರುವಂತಹ, ಜನದ್ರೋಹಿಗಳಾಗಿರುವಂತಹ ಪಕ್ಷಗಳು ಸಹ ಇವತ್ತು ಈ ಕಾರ್ಯಕ್ರಮವನ್ನ ತಮ್ಮದೇ ಆದ ರೀತಿಯಲ್ಲಿ ಆಚರಿಸ್ತಾ ಇವೆ. ಅವರಿಗೆ ಸಾಮಾಜಿಕ ನ್ಯಾಯದ ಕಲ್ಪನೆ ಇಲ್ಲ, ಪ್ರಜಾಪ್ರಭುತ್ವದ ಕಾಳಜಿಗಳು ಗೊತ್ತಿಲ್ಲ, ಬೇರು ಮಟ್ಟದಿಂದ ಪ್ರಜಾಪ್ರಭುತ್ವವನ್ನು ಬಲಪಡಿಸೋದು ಹೇಗೆ ಅಂತ ಬೇಕಾಗಿಲ್ಲ. ಬಿಜೆಪಿ ಅಂತಹ ಪಕ್ಷಕ್ಕೆ ಇವತ್ತು ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿರುವಂತಹ ಸಂವಿಧಾನವೂ ಬೇಕಾಗಿಲ್ಲ. ಅವರು ಸಂವಿಧಾನವನ್ನೇ ತೆಗಿಬೇಕು ಅಂತ 2023ರಲ್ಲಿ ಮಾತಾಡೋದಕ್ಕೆ ಒಂದಿಬ್ಬರಿಗೆ ಟಿಕೆಟೇ ಕೊಡಲಿಲ್ಲ. ಆದ್ರೆ ಅವರ ಮನಸ್ಸಲ್ಲಿರೋದು, ಬಿಜೆಪಿ ಮನಸ್ಸಲ್ಲಿರೋದು, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಮಾಡಲಾದಂತಹ ಸಂವಿಧಾನವನ್ನ ತೆಗೆದು ಈ ದೇಶವನ್ನ ಕೆಲವು ಬಲಾಢ್ಯರ, ಕೆಲವು ಸಮುದಾಯಗಳ, ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇಡೀ ದೇಶವನ್ನ ನಾವು ಮತ್ತೆ ಮಧ್ಯಯುಗೀನ ಕಾಲಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಅವರೆಲ್ಲ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಗುಲಾಮಿ ಪರಂಪರೆ ಮುಂದುವರಿಕೆ ಆಗಿರುವಂತಹ ಭ್ರಷ್ಟ ಕಾಂಗ್ರೆಸ್ ಪಕ್ಷ 1949 ನವೆಂಬರ್ 26ರಂದು ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ರು. 1950 ಜನವರಿ 26ರಂದು ದೇಶ ಸಂವಿಧಾನವನ್ನ ಒಪ್ಪಿಕೊಂಡು ಒಂದು ಗಣರಾಜ್ಯವಾಗಿ ಪರಿವರ್ತನೆ ಆಯಿತು. ಅಂತಹ ಗಣರಾಜ್ಯಕ್ಕೆ, ಸಂವಿಧಾನದ ಆಧಾರದ ಮೇಲೆ ನಿಂತಹ ಗಣರಾಜ್ಯಕ್ಕೆ ಬಹಳ ದೊಡ್ಡ ಏಟು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು 1975ರ ಜೂನ್ನಲ್ಲಿ ಸಂವಿಧಾನವನ್ನ ರದ್ದು ಮಾಡಿ ತುರ್ತು ಪರಿಸ್ಥಿತಿಯನ್ನ ತಂದ್ರು. ಇವತ್ತು ಅದೇ ಪಕ್ಷದವರು ಕೇವಲ ಕುಟುಂಬ ರಾಜಕಾರಣ ಮಾಡ್ತಾ, ಕುಟುಂಬದವರಿಗೆ, ಅವರವರ ಕುಟುಂಬದವರಿಗೆ ರಾಜಕೀಯ ಅಧಿಕಾರವನ್ನ ಕೊಡ್ತಾ ಇವತ್ತು ದೇಶದಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಬದಲಾಗಿ ಆಲಿಗಾರ್ಕಿ ಅಂದ್ರೆ ಸೀಮಿತ ಕುಟುಂಬಗಳ ಕೆಲವು ಪಾಳೆಯಗಾರರ ಅಧೀನದಲ್ಲಿ ರಾಜಕೀಯ ಅಧಿಕಾರ ಇರುವ ಹಾಗೆ ಮಾಡಿದ್ದಾರೆ. 1949ರ ನವೆಂಬರ್ 26ರಂದು ಅನ್ಸುತ್ತೆ, ಅಂಬೇಡ್ಕರ್ ಅವರು ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ 2 ವಿಚಾರಗಳನ್ನ ಹೇಳಿದ್ರು. ಒಂದು, ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು ಅದನ್ನ ನಿರ್ವಹಿಸುವಂತವರು ಕೆಟ್ಟವರಾಗಿದ್ದರೆ ಆ ಉತ್ತಮ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರು ಆವತ್ತಿನ ಸಂದರ್ಭದಲ್ಲಿ ದೇಶವನ್ನು ನಡೆಸುವಂತವರು ಅಥವಾ ಸಂವಿಧಾನವನ್ನು ನಿರ್ವಹಿಸುವಂತವರು ಒಳ್ಳೆಯದಾಗಿದ್ರೆ ಆ ಕೆಟ್ಟ ಸಂವಿಧಾನವು ಒಳ್ಳೆಯ ಸಂವಿಧಾನವಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಒಳ್ಳೆಯ ಸಂವಿಧಾನ ಇದೆಯೋ? ಒಳ್ಳೆ ಸಂವಿಧಾನ ಇದೆಯಲ್ಲಪ್ಪ? ಆದ್ರೆ ನಿರ್ವಹಿಸುವಂತವ್ರು ಒಳ್ಳೆಯದಿದ್ದಾರ? ನಿರ್ವಹಿಸುವಂತವ್ರು ಒಳ್ಳೆಯವರು ಇದ್ದಿದ್ರೆ ನಮಗೆ ಇವತ್ತು ದೇಶದಲ್ಲಿ ಅಸಮಾನತೆ, ಆರ್ಥಿಕ ಅಸಮಾನತೆ, ಬೇರೆ ಸಾಮಾಜಿಕ ಅಸಮಾನತೆ, ಬಡತನ, ನಿರುದ್ಯೋಗ ಇರಬೇಕಾಗಿತ್ತ? ಪೊಲೀಸ್ ದೌರ್ಜನ್ಯ ನಡೀತಿತ್ತ? ಸರ್ಕಾರಿ ಅಧಿಕಾರಿಗಳು ಜನರನ್ನ ಹಿಪ್ಪೆ ಮಾಡಿ ಮುರಿದು ಮುಗ್ತಾ ಇದ್ರ? ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಸಂವಿಧಾನ ಇದೆ, ನಿರ್ವಹಿಸುತ್ತಿರುವಂತವರು ಯೋಗ್ಯರಲ್ಲ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಇನ್ನೊಂದು ಮಾತಾಡಿದ್ರು, ಈ ಸಂವಿಧಾನವನ್ನು ನಾವು ಸ್ವೀಕರಿಸುವುದರ ಮೂಲಕ ಒಂದು ವೈರುಧ್ಯಗಳ ಕಾಲಕ್ಕೆ ಪ್ರವೇಶಿಸ್ತಾ ಇದ್ದೀವಿ. ಇವತ್ತು ನಮಗೆಲ್ಲರಿಗೂ, ಭಾರತದ ದೇಶವಾಸಿಗಳಿಗೆಲ್ಲರಿಗೂ, ಪ್ರಜೆಗಳಾದವರಿಗೆ ಒಂದು ಓಟು ಒಂದು ಹಕ್ಕು, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಹಕ್ಕು ಅಂತ, 1 vote 1 value.
ಒಬ್ಬ ವ್ಯಕ್ತಿ ಯಾವುದೇ ಇಲ್ಲಿ ಅಂತಿರೋದು ಒಂದೇ ಓಟು, ಅವನು ಅಂಬಾನಿ ಆಗಿರ್ಲಿ ಅಥವಾ ಇಲ್ಲಿ ಪೌರ ಕಾರ್ಮಿಕರಾಗಿರ್ಲಿ, ಅಲ್ಲಿ ಭಿಕ್ಷೆ ಬೇಡುವಂತಹ ದಯನೀಯ ಸ್ಥಿತಿಯಲ್ಲಿರೋಗಿರ್ಲಿ, ದೇಶದ ಪ್ರತಿಯೊಬ್ಬರಿಗೂ ಒಂದೇ ಓಟಿನ ಹಕ್ಕಿರುವಂತಹದ್ದು. ಅವನು ಶ್ರೀಮಂತ ಅಂತೇಳಿ 10 ಕೋಟಿ ಜನರಪ್ಪ. ನೀವ್ ಯಾರಾದ್ರೂ ಎಲೆಕ್ಷನ್ ಅಲ್ಲಿ ಓಟ್ ಹೋಗ್ಬಿಟ್ಟು ಒಂದು ಓಟ್ ಹಾಕಿ ಬಲಗಡೆಗೆ, ಆಮೇಲೆ 2ನೇ ಓಟು 3ನೇ ಓಟು ಅಂತೇಳಿ 10 ಕೋಟಿ ಹಾಕಿ ಬಂದಿರೋದು ಇದೆಯಾ? ಬೂತ್ ಕ್ಯಾಪ್ಚರ್ ಮಾಡುವಾಗ ಅಥವಾ ಸುಳ್ಳು ಓಟ್ ಹಾಕಬಹುದು. ಆದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಓಟ್ ಇದೆ? ಚುನಾವಣೆಯಲ್ಲಿ ಒಂದೇ ಓಟು. ಅದನ್ನ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಇವತ್ತು ನಾವು ರಾಜಕೀಯ ಸಮಾನತೆ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಎಂತಹ ವೈರುಧ್ಯದ ಸಂದರ್ಭ ಅಂದರೆ, ಜನರಿಗೆ ರಾಜಕೀಯ ಈಕ್ವಾಲಿಟಿ, ಪೊಲಿಟಿಕಲ್ ಈಕ್ವಾಲಿಟಿ, ರಾಜಕೀಯ ಸಮಾನತೆ ಸಿಗ್ತಾ ಇದೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗಳು ಎಲ್ಲಾ ದೇಶವಾಸಿಗಳಿಗೂ ಸಮಾನವಾಗಿ ಸಿಗದೇ ಇರುವಂತಹ, ಸಿಗುತ್ತಾ ಇರುವಂತಹ, ಇಲ್ಲದಿರುವಂತಹ, ಸಿಗುತ್ತಿಲ್ಲ ಮತ್ತು ಸಿಗದೇ ಇರುವಂತಹ ಒಂದು ವೈರುಧ್ಯದ ಕಾಲಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇವತ್ತು ಆ ತರದ್ದು ಇದೆಯೋ ಇಲ್ಲೋ? ಆ ತರದ ವ್ಯವಸ್ಥೆ ಇವತ್ತು ಇದೆಯೋ ಇಲ್ಲೋ? ಅಂಬಾನಿ ಸುಮಾರು ಇವತ್ತಿನ ಬೆಲೆಯಲ್ಲಿ 10,000 ಕೋಟಿ ರೂಪಾಯಿಗಳ ಬಂಗಲೆಯಲ್ಲಿ ವಾಸ ಮಾಡ್ತಿರೋದು. ಎಷ್ಟನ? 10,000 ಕೋಟಿ. 6-7 ವರ್ಷಗಳಿಂದ ಕಟ್ಟಿದ್ದದ್ದು. ಆವತ್ತಿಗೆ 6,000 ಕೋಟಿ ರೂಪಾಯಿಗಳ ಬೆಲೆ. ಅದು ಇವತ್ತಿಗೆ ಅದರ ಬೆಲೆ 10,000 ಕೋಟಿ ದಾಟುತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ಗುಡಿಸಲು ಇಲ್ಲದೆ ರಸ್ತೆ ಮೇಲೆ ಬರುವಂತಹ ಸಾವಿರಾರು ಜನ ಇಲ್ವಾ? ಲಕ್ಷಾಂತರ ಯುವಕರು ಇವತ್ತು ನಿರುದ್ಯೋಗಿಗಳಾಗಿಲ್ವಾ? ಒಂದು ಒಳ್ಳೆಯ ಬಟ್ಟೆ, ಹೊಟ್ಟೆ ತುಂಬ ಊಟ, ತಂಪಾಗಿ ನಿದ್ದೆ ಮಾಡುವಂತಹ ಸ್ಥಿತಿ ಇಲ್ಲದಿರುವಂತಹ ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿದ್ದಾರೋ ಇಲ್ವೋ? ಇವತ್ತು ಸಾಮಾಜಿಕ ನ್ಯಾಯದ ದೊಡ್ಡ ಶಕ್ತಿ ಅಂದ್ರೆ ಭ್ರಷ್ಟಾಚಾರ ಮತ್ತು ಆ ಭ್ರಷ್ಟಾಚಾರಕ್ಕೆ ಕಾರಣವಾಗಿರುವಂತಹ ರಾಜಕಾರಣಿಗಳು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸೋದಕ್ಕೆ ಪ್ರಾಥಮಿಕ ಅರ್ಹತೆ ಪಡೆದಿರುವಂತಹ ಪಕ್ಷ ಯಾವುದು? ಕರ್ನಾಟಕ ರಾಷ್ಟ್ರ ಸಮಿತಿ. ಯಾವ ಪಕ್ಷ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ನಾವೊಂದು ಶೀಲ ಮತ್ತು ಶಿಸ್ತಿನಲ್ಲಿ ಅಂಬೇಡ್ಕರ್ ಅವರ ಆದರ್ಶದಲ್ಲಿ, ಗಾಂಧಿಯವರ ಆದರ್ಶದಲ್ಲಿ ಒಂದು ರಾಜಕೀಯ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲಿರೋ ಸುಂದರ ಅನುಸ್ವಾಮಿ ಕಳಸ ಕಡೆ ತಮ್ಮ ಬಾಯ್ ಮಾತಾಡ್ತಾರೆ ಸುಂದಿರೋ. ಗಾಂಧೀಜಿ ಒಂದು ವ್ಯಕ್ತಿ ಅಲ್ಲ, ಅಹಿಂಸೆಗೆ, ಶಾಂತಿಗೆ, ಬಹಳ ದುಷ್ಟ ಪ್ರಭುತ್ವದ ವಿರುದ್ಧ ಅಹಿಂಸಾತ್ಮಕವಾಗಿ ಒಂದು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಹೋರಾಟ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿಯೇ ಒಂದು ತತ್ವ ಗಾಂಧಿ ಅನ್ನುವಂಥದ್ದು. ಗಾಂಧಿ ಅನ್ನುವಂತಹ ವ್ಯಕ್ತಿಯ ಇಲ್ಲ ಇವತ್ತು, ಇರುವಂತಹದ್ದು ಗಾಂಧಿ ತತ್ವ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಎನ್ನುವಂತಹ ವ್ಯಕ್ತಿ ಇಲ್ಲ ಇವತ್ತು, ಇರುವಂತಹದ್ದು ಅಂಬೇಡ್ಕರ್ ತತ್ವ. ಸಾಮಾಜಿಕ ನ್ಯಾಯಕ್ಕೆ, ಜಾತಿ ತಾರತಮ್ಯದ ವಿರುದ್ಧ, ಎಲ್ಲಾ ಜನರು ಗೌರವ ಘನತೆಯಿಂದ ಬದುಕಬೇಕು ಅನ್ನೋದಕ್ಕೆ, ಒಂದು ದುಷ್ಟ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರುವಂತಹ ತತ್ವ ಅಂಬೇಡ್ಕರ್. ಅವರು ಬಹಳ ಮುಖ್ಯವಾಗಿ 3 ವಿಚಾರಗಳನ್ನ ಹೇಳಿದ್ರು: ಶಿಕ್ಷಣ, ಸಂಘಟನೆ, ಹೋರಾಟ. ಇನ್ನೊಂದ್ಸಲ ಹೇಳೋಣ: ಶಿಕ್ಷಣ, ಸಂಘಟನೆ, ಹೋರಾಟ. ಎಜುಕೇಟ್, ಯುನೈಟ್, ಅಜಿಟೇಟ್. ಮೊದಲು ಶಿಕ್ಷಣ ಪಡ್ಕೊಳ್ಳಿ, ವ್ಯವಸ್ಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಸಂಘಟಿತರಾಗಿ ನಾವು ರಾಜ್ಯದ ಜನರಿಗೆ ಶಿಕ್ಷಣ, ಪ್ರಜಾಪ್ರಭುತ್ವದ, ಸಾಮಾಜಿಕ ನ್ಯಾಯದ, ಭ್ರಷ್ಟಾಚಾರ ವಿರುದ್ಧದ ಶಿಕ್ಷಣ ಕೊಡ್ತಾ ಇದ್ದೀವಿ. ಇವತ್ತು ಆ ಶಿಕ್ಷಣ ಪಡ್ಕೊಂಡಿರೋರು ಏನಾಗ್ತಿದ್ದಾರೆ ಅಂದ್ರೆ ಸಂಘಟಿತರಾಗಿದ್ದೀವಿ. ಸಂಘ ಶಕ್ತಿ ಮುಂದಕ್ಕೆ ಏನಾಗುತ್ತೆ? ಹೋರಾಟ ಸಿಂಹ ಶಕ್ತಿ ಆಗುತ್ತೆ. ಸಂಘ ಶಕ್ತಿ ಸಿಂಹ ಶಕ್ತಿ ಆಗುತ್ತೆ ಅಂದರೆ ಅದು ಹೋರಾಟಕ್ಕೆ. ಇವತ್ತು ನಾವು ಶಿಕ್ಷಣ ಪ್ರಾಥಮಿಕವಾದಂತಷ್ಟು ರಾಜಕೀಯ ಶಿಕ್ಷಣವನ್ನ ಪಡ್ಕೊಂಡಿದ್ದೀವಿ, ಸಂಘಟಿತರಾಗಿದ್ದೀವಿ, ಹೋರಾಟವೂ ಮಾಡ್ತಾ ಇದ್ದೀವಿ. ಭಯ ಪಡ್ತಾ ಇದ್ದಾರೆ, ಹೌದಾ ಇಲ್ವಾ? ಏನಣ್ಣ ಭಯ ಪಡ್ತಿದಾರೋ ಇಲ್ವಾ? ರಾಷ್ಟ್ರ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಪೊಲೀಸರ ಆದಿಯಾಗಿ ಜನರನ್ನ ಕೂಡಿಟ್ಕೊಂಡಿದ್ದಂತವ್ರು ಇವತ್ತು ಒಂದು ಯಾವ ಟಿ ಶರ್ಟ್ ನೋಡಿದ್ರೆ, ಯಾವ ಟಿ ಶರ್ಟ್ ನೋಡಿದ್ರೆ, ಹಳದಿ ಕೆಂಪು ಇರುವಂತ ಟಿ ಶರ್ಟ್ ನೋಡಿದ್ರೆ ಇವತ್ತು ಅವರಿಗೆ ಪಾಪ ಪ್ರಜ್ಞೆ ಬರುತ್ತೆ. ಪಾಪ ಪ್ರಜ್ಞೆ ಜೊತೆಗೆ ಭಯ ಮೂಡುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಇವತ್ತು ಸಮಾಜದ ದಲಿತ, ದಮನಿತ ವರ್ಗದವರನ್ನ, ಸಮಾಜದಲ್ಲಿ
ಜಾತಿ ಮತ ಕುಲ ಅನ್ನದೆ ವಿವಿಧ ವರ್ಗಗಳಲ್ಲಿರುವಂತಹ ದಮನಿತರಿಗೆ ಒಂದು ರಾಜಕೀಯ ವೇದಿಕೆಯನ್ನ ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಪಕ್ಷ KRS ಪಾರ್ಟಿ. KRS ಪಕ್ಷ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಗೌರವ ಘನತೆ ಅರ್ಹತೆಯಿಂದ ಆಚರಿಸೋದಿಕ್ಕೆ ಅರ್ಹತೆ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪಕ್ಷದಲ್ಲಿ ಬೇರೆ ಯಾವುದೇ ಪಕ್ಷದಲ್ಲಿ ಇಲ್ಲದಿರುವಂತಹ ಸಾಮಾಜಿಕ ಪ್ರಾತಿನಿಧ್ಯ ವಿವಿಧ ಜನ ಕೋಮು ವರ್ಗಗಳಿಗೆ ನಮ್ಮ ಪಕ್ಷದ ರಾಜ್ಯ ಸಮಿತಿಯಲ್ಲಿ ವಿವಿಧ ಜಿಲ್ಲಾ ಸಮಿತಿಯಲ್ಲಿ ಸಿಕ್ಕಿದೆ. ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಅಲ್ಲಲ್ಲಿ ಕೆಲವೊಂದು ಹುಳುಗಳು ವಿಷ ಜಂತುಗಳು ಎಲ್ಲಾ ಕಡೆಗೂ ಬರ್ತಾರೆ. ನಮ್ಮ ಪಕ್ಷದಲ್ಲೂ ಕಾಲಕ್ಕೆ ಬರ್ತಾ ಇದ್ದಾರೆ, ಅವರನ್ನು ನಾವು ತಲುಪಿಸ್ತಾನೆ ಇದ್ದೀವಿ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಜಾತಿ ತಾರತಮ್ಯ, ಅವರು ಆ ಕುಲ ಇವರು ಈ ಕುಲ ಹಾಗಾಗಿ ಅವ್ರನ್ನ ಅಲ್ಲಿಟ್ಕೋಬೇಕು, ಇನ್ನೊಬ್ರು ನಿಲ್ಲಿಟ್ಕೊಳ್ಬೇಕು ಅನ್ನೋದು ನಮ್ಮ ಪಕ್ಷದಿದೆಯಾ? ಇಲ್ಲ. ಅವರ ಯೋಗ್ಯತೆ, ಅವರ ಶ್ರಮ, ಅವರ ಪ್ರಾಮಾಣಿಕತೆ, ಅವರ ಕ್ರಿಯಾಶೀಲತೆ ಮೇಲೆ ನಾವು ಜವಾಬ್ದಾರಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಅಂತವರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದ್ದೀವಿ, ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ, ಶೀಲ ಮತ್ತು ಶಿಸ್ತನ್ನ ಅರ್ಥ ಮಾಡಿಸ್ತಾ ಇದ್ದೀವಿ. ಇವತ್ತು ನೀವು ಇಲ್ಲಿದ್ದೀರಾ ಅಥವಾ ನೋಡ್ತಿರುವಂತ ಸಾವಿರಾರು KRS ಪಕ್ಷದ ಸೈನಿಕರು ನಮ್ಮ ಶೀಲ ಮತ್ತು ಶಿಸ್ತನ್ನ ಉಳಿಸ್ಕೊಳ್ಬೇಕು. ನಮ್ಮ ಶೀಲ ಮತ್ತು ಶಿಸ್ತು ಮಾತ್ರ ಇವತ್ತು ನಮ್ಮನ್ನ ಕಾಪಾಡಿದೆ. ನಾವು ರಾಜ್ಯದ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ನಮ್ಮನ್ನ ಬದುಕಿಸಿದೆ. ಇನ್ಯಾವುದೂ ಅಲ್ಲ. ನಮ್ಮ ತತ್ವ ಸಿದ್ಧಾಂತಗಳು ನಮ್ಮ ಮತ್ತು ಶೀಲ ಮತ್ತು ಶಿಸ್ತು ಮಾತ್ರ ಈ ಪೊಲೀಸರನ್ನ, ಸರ್ಕಾರಿ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ನಮ್ಮನ್ನ ತುಳಿದೇ ಇರುವಂತೆ ಕಾಪಾಡಿದೆ. ಹಾಗಾಗಿ ಯಾರು ಈ ಶೀಲ ಶಿಸ್ತನ್ನ ಮರೆತು ದುರ್ನಡತೆ ತೋರ್ತಾರೋ ಅವರಿಗೆ KRS ಪಕ್ಷದಲ್ಲಿ ಸ್ಥಾನ ಇದೆಯಾ? ಇಲ್ಲ. ದಯವಿಟ್ಟು KRS ಪಕ್ಷದವರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಮನನ ಮಾಡ್ಕೊಳ್ಬೇಕು. ನಾವೆಲ್ಲರಿಂದನೋ ಬಂದಿದ್ದೀವಿ, ಏನೇನೋ ತಪ್ಪು ಮಾಡಿದ್ದೀವಿ, ನಮ್ಮ ಹಿನ್ನೆಲೆಗಳು ಏನೇನೋ ಇದೆ. ಆದ್ರೆ ಬಂದಿರೋ ಸ್ಥಾನ ಎಲ್ಲಪ್ಪ, ಬಂದಿರೋದು ಎಲ್ಲಿ ಬಂದಿದ್ದೀವಿ? KRS ಪಕ್ಷ ಬಂದಿದ್ದೀವಿ. ಇಲ್ಲಿರೋ ಜನ ಆದ್ರೂ ಸ್ವಲ್ಪ ಮಾನ ಮರ್ಯಾದೆ ಗೌರವ ಘನತೆ ಶೀಲ ಶಿಸ್ತು ಇಟ್ಕೊಂಡು ಬದುಕಬೇಕೋ ಬೇಡವಾ? ಬದುಕಬೇಕು. ವರ್ಷ ಪೂರ್ತಿ ಮಾಡಬಾರ್ದು ಅಲ್ಕ ಕೆಲಸ ಮಾಡೋರೆಲ್ಲ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಮಾಡುವಂತ ಜನರು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಒಂದಷ್ಟು ದಿವಸ ಮಾನ ಮರ್ಯಾದೆ ಇರಬೇಕಪ್ಪ, ಇರ್ತಾರೋ ಇಲ್ವೋ? ಇರ್ತಾರೆ. ಆಮೇಲೆ ಅದಕ್ಕಿದ್ದವರು 40-45 ದಿವಸ ವ್ರತ ಆದ್ಮೇಲೆ ಅಯ್ಯಪ್ಪ ಸ್ವಾಮಿ ಹೋಗಿ ಬಂದ್ಮೇಲೆ ಮತ್ತೆ ಮನಪರಿವರ್ತನೆ ಆಗಿ ಒಳ್ಳೆಯವರಾಗಿರುವಂತಹ ಲಕ್ಷಾಂತರ ಉದಾಹರಣೆಗಳು ಇವೆ. ಅದೇ ತರೀಕೆ ನೀವು KRS ಪಕ್ಷಕ್ಕೆ ಯಾವ ಹಿನ್ನೆಲೆಯಿಂದ ಬಂದಿದ್ದೀರೋ, ಏನ್ ದುರಭ್ಯಾಸಗಳಿತ್ತೋ, ಏನ್ ದುಶ್ಚಟಗಳಿತ್ತೋ ಅವೆಲ್ಲ ಬಿಟ್ಟು ಇವತ್ತು ನೀವು KRS ಪಕ್ಷದಲ್ಲಿ ನಿಮ್ಮಿಂದ 4 ಜನಕ್ಕೆ ಸಹಾಯ ಮಾಡುವಂತಹ ಯೋಗ್ಯತೆಯನ್ನು ಬೆಳೆಸಿಕೊಳ್ಬೇಕು. ಅಂಬೇಡ್ಕರ್ ಅವರು ಬುದ್ಧ ಧರ್ಮದ ದೀಕ್ಷೆಯನ್ನ ತೆಗೆದುಕೊಳ್ಳುವಾಗ ಕಾನ್ಸೆಪ್ಟ್ ಇವತ್ತಿನಿಂದ ಅಂತಲ್ಲ, ನಾನು ಯಾವುದೇ ಮದ್ಯ ಅಥವಾ ಅಮೃತ ಪದಾರ್ಥ ಜನರಷ್ಟೇ ಅಲ್ಲ ಅಥವಾ ಕಾರ್ಯಕರ್ತರಷ್ಟೇ ಅಲ್ಲ, ಜನರು ಸಹ ಯಾವುದೇ ರೀತಿಯ ತಂಬಾಕು, ಗುಟ್ಟ, ಡ್ರಗ್ಸ್, ಹೆಂಡ, ಸಾರಾಯಿ ಇದರಲ್ಲಿ ಯಾವುದೂ ಸೇರಿಸದೆ ಬಹಳ ಯೋಗ್ಯತೆಯಿಂದ ನೈತಿಕತೆಯಿಂದ ಬದುಕುವಂತಹ ಪ್ರಮಾಣವನ್ನು ನಾವು ಮಾಡಿಸ್ತಾ ಇದ್ದೀವಿ. ನೀವು ಅಷ್ಟೇ ಇಲ್ಲಿರುವಂತವ್ರು ಒಬ್ಬರಿಗೋ ಇಬ್ಬರು ಅಕ್ಕಪಕ್ಕ ನೋಡ್ಕೊಳ್ಳಿ, ಅಂತ ದುರಭ್ಯಾಸ ಯಾವನಾದ್ರೂ ಇದ್ರೆ ನಾವು ಅವನ್ನ ತೊಲಗಿಸ್ಬೇಕು. ನಮ್ಮ ಪಕ್ಷದಲ್ಲಿ ಅಂತವ್ರು ಬಹಳ ದಿವಸ ಮುಂದುವರಿಯೋದಕ್ಕೆ ಅವಕಾಶ ಕೊಟ್ರೆ ಆ ಕೊಳೆತ ಹಣ್ಣು ಅಕ್ಕಪಕ್ಕ ಚೆನ್ನಾಗಿರುವಂತಹ ಹಣ್ಣನ್ನ ಕೆಡಿಸ್ಬೋದು. ಈ ನಿಟ್ಟಿನಲ್ಲಿ ನಾವು ಬರೀ ಕಾಟಾಚಾರಕ್ಕೆ ಅಂತ ಮಾಡ್ತಾ ಇಲ್ಲ, ಈ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ನಮ್ಮನ್ನ ನಾವೇನೇ ಈ ಹೋರಾಟಕ್ಕೆ ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ಇಂತಹ ಅಭಿಯಾನಗಳನ್ನ, ಇಂತಹ ಭೀಮೋತ್ಸವದಂತ ಕಾರ್ಯಕ್ರಮಗಳನ್ನ ಮಾಡೋದು. ದಯವಿಟ್ಟು ನೀವೆಲ್ಲರೂ ಏನಿದ್ದೀರಾ ಅಥವಾ ಏನ್ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಪಕ್ಷದ ಸೈನಿಕರು, ಪದಾಧಿಕಾರಿಗಳು ರಾಜ್ಯಾದ್ಯಂತ ಇದ್ದಾರೆ, ನಾವೆಲ್ಲರೂ ಒಂದಷ್ಟು ಶೀಲ ಮತ್ತು ಶಿಸ್ತಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸಂವಿಧಾನವನ್ನೇ ಕಿತ್ತೆಷ್ಟು ಯಾರಿಗೂ ಜಾತಿ ಕುಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ, ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ